ನಾನು ಅವರ ಆಶ್ವಾಸನೆ ಕೊಟ್ಟಾಗ ನಾನು ಲೋಕಸಭೆ ರಾಜ್ಯಸಭೆಯಲ್ಲಿ ಇದ್ದೀನಿ. ಈ ವಿಷಯನ ಸಾಕಷ್ಟು ಪ್ರಸ್ತಾಪ ಮಾಡಿದ್ದೇನೆ. ರಾಜ್ಯಸಭೆಯಲ್ಲಿ ಇದ್ದೆ. ಅವ್ರು ಬಂದು ನನ್ನ ಕೈ ಹಿಡ್ಕೊಂಡು ನಾನು ಖಂಡಿತವಾಗಿ ಜೀವ ಇಶ್ಯೂ ಮಾಡ್ತೀನಿ ಅಂತ ಹೇಳಿದ್ರು. ಇದೆಲ್ಲ ಇವಾಗಲೇ ಹೇಳಿದ್ದೇನೆ ನಿಮ್ಮನ್ನು. ಈಗ ಮತ್ತೊಂದು ಪತ್ರವನ್ನು ಅವರಿಗೆ ಕಳಿಸ್ಕೊಡ್ತೇನೆ. ಇವತ್ತು ಪ್ರಾಮುಖ್ಯವಾಗಿ ನಾನು ಮೊನ್ನೆ 2 ದಿನ ಟಿ ವಿಗಳನ್ನು ನೋಡಲಿಲ್ಲ. ದಯಮಾಡಿ ಯಾರೋ ಮಿಸ್ಟೇಕ್ ಮಾಡ್ಕೋಬೇಡಿ. ಏಕೆಂದರೆ ಒಬ್ಬೊಬ್ಬರು ಒಂದೊಂದು ರೀತಿ ಈ ರಾಜ್ಯಸಭೆ ಆಯ್ಕೆ ಬಗ್ಗೆ ವ್ಯಾಖ್ಯಾನ ಮಾಡ್ತಾರೆ. ಅದ್ರ ಬಗ್ಗೆ ನನ್ನ ತಲೆ ಬಿಸಿ ಮಾಡ್ಕೋಬಾರ್ದು ಅಂಥೇಳಿ ನಾನು 2 ದಿನ ಟಿ ವಿ ಬಂದ್ ಮಾಡಿದೆ ನಮ್ಮ ಮನೆಯಲ್ಲಿ. ತಮಾಷೆಗೆ ಹೇಳ್ತೀನಿ. ನಮ್ಮ ಸ್ನೇಹಿತರು ಕೆಲವರು ಎಲ್ಲ ಜನ ಭಾಳ ಬೇಸರದಿಂದ ದೇವೇಗೌಡರಿಗೆ ಕೊಡಬೇಕಾಗಿತ್ತು, ಅನ್ಯಾಯ ಮಾಡಿದ್ದಾರೆ ಅಂತ ಮಾತಾಡ್ತಾ ಇದ್ದಾರೆ ಅಂತ ಹೀಗೆ ನಮ್ಮ ಅಭಿಮಾನಿಗಳು ನನಗೆ ವರದಿ ಒಪ್ಪಿಸ್ತಾ ಇದ್ದರು. ನಾನು ಅವ್ರಿಗೆ ಸಮಾಧಾನ ಹೇಳ್ತಾ ಇದ್ದೆ. ನಾನು ರಾಜಕೀಯಕ್ಕೆ ಬಂದು ಎಷ್ಟು ವರ್ಷ ಆಯಿತು? 7 ದಶಕಗಳು. 1960 ನಾನು ತಾಲೂಕು ಬೋರ್ಡ್ ಮೆಂಬರ್ ಆಗಿ ಎಲೆಕ್ಟ್ ಆದೆ. ಅದಕ್ಕೆ ಮುಂಚೆ ಆಂಜನೇಯ ಕೋಆಪರೇಟಿವ್ ಸೊಸೈಟಿಯ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ 1954-55. ಅದಾದಮೇಲೆ ನಿಮ್ಗೆ ಅನೇಕರಿಗೆ ಗೊತ್ತಿಲ್ಲ, ಇವರು ರೂರಲ್ ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಸೊಸೈಟಿ ಅಂತ ಹೇಳಿ ಮಾಡಿದರು. ಆಗ ಗ್ರಾಮೀಣ ಪ್ರದೇಶದಲ್ಲಿ ಇದು ಗಾಣ, ಕಬ್ಬಿನ ಗಾಣಕ್ಕೆ ಸಾಲ ಕೊಡೋದು, ಹೀಗೆ ಹಲವಾರು ಸಣ್ಣ ಸಣ್ಣ ಕೈಗಾರಿಕೆಗಳಿಗೆ ಸಾಲ ಕೊಡುವಂಥದ್ದು ರೂರಲ್ ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಸೊಸೈಟಿ ಅಂತೇಳಿ ಐ ಥಿಂಕ್ ಬೀರಪ್ಪನವರು ಆಗ ಇಂಡಸ್ಟ್ರಿಯಲ್ ಕಮಿಷನರ್ ಆಗಿದ್ದರು ಆ ಕಾಲದಲ್ಲಿ. ಆಗ ನಾನು ಜನರಲ್ ಸೆಕ್ರೆಟರಿ ಆಫ್ ಹೊಳೆನರಸೀಪುರ ತಾಲೂಕಿನ ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಸೊಸೈಟಿಯ ಜನರಲ್ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾಯಿದ್ದೆ. ಹೀಗೆ 1954-55 ನಾನು ನನ್ನ ಜನಪರವಾದಂಥ ಕಾರ್ಯಕ್ರಮಗಳನ್ನು ಮಾಡತಕ್ಕಂಥ ಒಂದು ವ್ಯವಸ್ಥೆ ಜೀವನದಲ್ಲಿ ನಾನು ನನ್ನ ವೃತ್ತಿ ಜೀವನ ಕಾಂಟ್ರ್ಯಾಕ್ಟ್ ಮಾಡ್ತಾಯಿದ್ರು. ಅದರ ಜೊತೆಗೆ ಜನಗಳ ಸೇವೆಯನ್ನು ಮಾಡತಕ್ಕಂಥದ್ದಕ್ಕೆ ಆ ಕಾಲದಲ್ಲಿ ಕೂಡ ಕಾಲವನ್ನು ಸ್ವಲ್ಪ ಮೀಸಲಾಗಿ ಇಡ್ತಾ ಇದ್ದೆ. ಹಾಗೆ ಅಲ್ಲಿಂದ ಪ್ರಾರಂಭ ಆಗಿದ್ದು. ಆಮೇಲೆ ಅಸೆಂಬ್ಲಿಗೆ ನಿಲ್ಲುವಂಥ ಸನ್ನಿವೇಶ ಬಂತು. ತಾಲೂಕು ಬೋರ್ಡಿನ ಅದು ಈ ವೋಟರ್ ಕಾನ್ಸ್ಟಿಟ್ಯೂನ್ಸಿ 40,000. ಅದರಲ್ಲಿ ನಾನು ನಮ್ಮ ಪಕ್ಷದ ವತಿಯಿಂದ ಕ್ಯಾಂಡಿಡೇಟ್ನ ಒಂದು ಗುಂಪು ಮಾಡಿ ಹಾಕಿದ್ದೆ. ನಾವೆಲ್ಲ ಸೀಟು ಗೆದ್ವಿ. ಅದೆಲ್ಲ ಒಂದು ಇತಿಹಾಸ ಅಷ್ಟೇ. ಏಕೆಂದರೆ ಆ ಕಾಲದಲ್ಲಿ ನಮ್ಮ ಕ್ಷೇತ್ರದಲ್ಲಿ ವೈ ವೀರಪ್ಪನವರು
ಎ ಜಿ ರಾಮಚಂದ್ರರನ್ನು ಸೋಲಿಸಿ 2ನೇ ಬಾರಿಗೆ ಗೆದ್ದಿದ್ರು. ನಾನು ಅದಕ್ಕೆ ವಿರುದ್ಧವಾಗಿ ನಮ್ಮೂರಲ್ಲೇ ಹರನಹಳ್ಳಿ ನಮ್ಮ ಪಕ್ಷದ ಎಲ್ಲ ಅಭಿಮಾನಿಗಳ ಇಡೀ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಜನವನ್ನೆಲ್ಲ ಸೇರಿಸಿ ಒಂದು ದೊಡ್ಡ ಔತಣಕೂಟ ಏರ್ಪಾಡು ಮಾಡಿ ನಾನು ಮೊದಲನೇ ಬಾರಿಗೆ ಚುನಾವಣಾ ಕಣಕ್ಕೆ ಎಲ್ಲರನ್ನು ಇಳಿಸ್ತೀವಿ. ನಾವು 15 ಜನದಲ್ಲಿ 13 ಜನ ಗೆದ್ವಿ. ಅದು ಮೊದಲನೇ ಒಂದು ಪ್ರಯೋಗ. ಅದಾದಮೇಲೆ ನಾನೇ ಅಸೆಂಬ್ಲಿ ನಿಂತೆ ವೈ ವೀರಪ್ಪನವ್ರನ್ನ ಸೋಲಿಸಿದೆ. ಅಲ್ಲಿಂದ ಮುಂದಕ್ಕೆ ರಾಜಕೀಯ ಹಂತ ಹಂತವಾಗಿ ಈಗ 1993 ನಾನು ರಾಜ್ಯಸಭಾ ಸದಸ್ಯನಿಗೆ ಮೊನ್ನೆ ನಿವೃತ್ತನಾಗಿದ್ದೇನೆ. ನನ್ನ ವಯಸ್ಸು ಎಷ್ಟೀಗ 93. ಇನ್ನೆಷ್ಟು ವರ್ಷ ಇರಬೇಕು? ನೀವು ಮಾಧ್ಯಮದಲ್ಲಿ ಇದ್ರ ಬಗ್ಗೆ ತುಂಬ ನನ್ನ ಹೆಸರು ಕನ್ಸಿಡರ್ ಮಾಡ್ತಾರೆ ಅಂಥೇಳಿ ಒಂದು 7-8 ಹೆಸರುಗಳ ಜೊತೆಗೆ ನನ್ನನ್ನು ಸೇರಿಸಿ ನೀವು ಅದಕ್ಕೆ ಒಂದು ದೊಡ್ಡ ಪ್ರಚಾರ ಮಾಡಿದ್ರಿ. ದಯಮಾಡಿ ನೀವು ಪ್ರಚಾರ ಮಾಡಿದ್ದಕ್ಕೆ ನಾನು ಬೇಸರ ಮಾಡ್ಕೊಳ್ಳೋದಿಲ್ಲ, ನಿಮಗೆ ಆಭಾರಿಯಾಗಿದ್ದೇನೆ. ನಾನು ಹೋದ ತಿಂಗಳು 26ನೇ ತಾರೀಕು ಅಗ್ರಿಕಲ್ಚರ್ ಮಿನಿಸ್ಟರ್ ಬರೆದಿರತಕ್ಕಂಥ ಪುಸ್ತಕ ಮೋದಿಯವ್ರ ಬಗ್ಗೆ. ಅದನ್ನು ಮೋದಿಯವರು ಈ ಪುಸ್ತಕ ದೇವೇಗೌಡರೇ ಬಿಡುಗಡೆ ಮಾಡಬೇಕು ಅಂತೇಳಿ ಹೇಳಿ ಅವ್ರ ಪತ್ರ ಬರೆದ್ರು ನನಗೆ, ನೀವೇ ಬಿಡುಗಡೆ ಮಾಡಬೇಕು ಅಂತ. ನಾನು ಡೆಲ್ಲಿಗೆ ಹೋದೆ, ಆ ಪುಸ್ತಕ ಬಿಡುಗಡೆ ಮಾಡಿದೆ. ಬಿಡುಗಡೆ ಮಾಡಿ ನಾನು ಯಾರನ್ನು ನೋಡಲಿಲ್ಲ, ಇನ್ಕ್ಲೂಡಿಂಗ್ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಇದ್ದರು, ಕೆಲವು ರಾಜ್ಯಗಳ BJP ಮುಖ್ಯಮಂತ್ರಿಗಳಿದ್ದರು. ನಾನು ಒಬ್ಬರ ಹತ್ರ ಮಾತಾಡಲಿಲ್ಲ. ಅಗ್ರಿಕಲ್ಚರ್ ಮಿನಿಸ್ಟ್ರದ್ದು ಪುಸ್ತಕ ರಿಲೀಸ್ ಮಾಡಿದೆ. ಅವರು ನನ್ನ ಬಗ್ಗೆ ತುಂಬ ಎತ್ತರಕ್ಕೆ ನನ್ನ ಬಗ್ಗೆ ಮಾತನಾಡಿದರು. ವೆಂಕಯ್ಯ ನಾಯ್ಡು ಅವರಿದ್ದರು, ಅವರು ಕೂಡ ಮಾತನಾಡಿದರು. ಕಾರ್ಯಕ್ರಮ ಮುಗಿದು ಸೀದಾ ಬೆಂಗಳೂರಿಗೆ ವಾಪಸ್ ಬಂದೆ. ನಾನು ಒಂದು ವೇಳೆ ಏನಾದರೂ ರಾಜ್ಯಸಭಾ ಸದಸ್ಯನಾಗಿ ಕಂಟಿನ್ಯೂ ಆಗಬೇಕು ಅನ್ನೋ ವ್ಯಾಮೋಹ ಇದ್ದರೆ ನಾನು ಇದ್ದು ನಮ್ಮ ಕೇಂದ್ರದ ಮುಖಂಡಗಳನ್ನು ಭೇಟಿ ಮಾಡ್ತಾಯಿದ್ದೆ. ನಾನು ಸೀದಾ ಆ ಕಾರ್ಯಕ್ರಮ ಮುಗಿದ ಮರುಕ್ಷಣದಲ್ಲಿ ಬೆಂಗಳೂರಿಗೆ ವಾಪಸ್. ಈ ಮಧ್ಯದಲ್ಲಿ ಕುಮಾರಸ್ವಾಮಿಯವರು ಒಂದು ಹೇಳಿಕೆ ಕೊಟ್ಟರು, ನಾವು 18 ಜನ ಇದ್ದೀವಿ, ನಾವು ರಾಜ್ಯಸಭಾ ಅಪೇಕ್ಷೆ ಮಾಡಲ್ಲ. ಅದು ನಾನು ವೆಲ್ಕಮ್ ಮಾಡಿದೆ. ಏಕೆಂದರೆ ಇದರ ಬಗ್ಗೆ ನಾವು ಯಾಕಪ್ಪ, ಭಾರತೀಯ ಜನತಾ ಪಾರ್ಟಿಲಿ 43 ಜನ ಇದ್ದಾರೆ, ಅವ್ರಿಗೊಂದು ಸೀಟ್ ಆನಂದವಾಗಿ ಸಿಕ್ಕುತ್ತೆ, ನಾವ್ಯಾಕೆ 18 ಜನ ಇಟ್ಕೊಳ್ಳೋದ್ರ ಬಗ್ಗೆ ಆಸಕ್ತಿ ತೋರಿಸ್ಬೇಕು ಅನ್ನೋ ಕುಮಾರಸ್ವಾಮಿ ಸ್ಟೇಟ್ಮೆಂಟ್ನ ವೆಲ್ಕಮ್ ಮಾಡಿದೆ ನಾನು. ಅದರಿಂದ ಇದರಲ್ಲಿ ಮೋದಿಯವರ ನನ್ನ ಸಂಬಂಧ ಒಂದು ರಾಜ್ಯಸಭಾ ಸೀಟಿನಿಂದ ನನ್ನ ಸಂಬಂಧ ಇದೆ ಅಂತ ಹೇಳಿ ಈ ನಾಡಿನ ಜನ, ಈ ರಾಷ್ಟ್ರದ ಜನ ತಿಳ್ಕೊಳ್ಬಾರ್ದು. 1914